ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಮತ್ತೆ ಕಸ್ಟಮರ್ ಫೋನ್ ಮಾಡಿದ್ದಾರೆ. ಅದು ಉಷಾ ಟೇಲರ್ ಪ್ರೋ ಅಂತ ಹೇಳ್ಬಿಟ್ಟು ಉಷಾ ಟೇಲರ್ ಪ್ರೋ ಅಂತ ನಮಗೆ ಫೋನ್ ಮಾಡಿ ನಮಗೆ ರೆಡಿ ಮಾಡಿಡಿ ಸರ್ ಅಂತ ಫೋನ್ ಮಾಡಿ ಹೇಳಿದ್ದಾರೆ ಸ್ನೇಹಿತರೆ. ಉಷಾ ಟೇಲರ್ ಪ್ರೋ ಕೂಡ ನಮ್ಮ ಹತ್ರ EMI ಮೇಲೆ ಸಿಗುತ್ತೆ ಮತ್ತು ಕ್ಯಾಶ್ ಕೂಡ ಅಂದರೆ ಕ್ಯಾಶ್ ಮೇಲೆ ಸಿಗುತ್ತೆ ಅಂತ ಹೇಳಿದ್ರೆ, ಅವರು ಕ್ಯಾಶ್ ಕೊಡ್ತೀವಿ ಅಂದಾಗ ನಮ್ಮ ಶಾಪಿಗೆ ಬಂದುಬಿಟ್ಟು ಬರ್ತೀವಿ ಅಂದರು. ಆದರೂ ಅವರು ರೆಡಿ ಮಾಡಲಿಕ್ಕೆ ಅಂತೇಳಿ ಅಡ್ವಾನ್ಸ್ ದುಡ್ಡನ್ನು ಫೋನ್ಪೇ ಮಾಡಿದ್ದಾರೆ ಸ್ನೇಹಿತರೆ. ಅದು ಯಾವ್ದು ಮಿಷನ್ ಅಂತ ತೋರಿಸ್ತೀನಿ ನೋಡಿ. ಫಿಟ್ಟಿಂಗ್ ಮಾಡಿ ಅಂತ ಹೇಳಿದ್ದಾರೆ, ತೋರಿಸ್ತೀನಿ ಸ್ನೇಹಿತರೆ. ನಿಮಗೆ ಹೇಗೆ ಫಿಟ್ಟಿಂಗ್ ಮಾಡೋದು ಅಂತಲೂ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಉಷಾ ಇದು ಇಲ್ಲಿದೆಲ್ಲ ಮೇಲ್ಗಡೆ ಹೆಸರು ಉಷಾ ಟೇಲರ್ ಪ್ರೋ ಅಂದ್ಬಿಟ್ಟು ಈ ಮಿಷನನ್ನು ಆ ಕಸ್ಟಮರ್ ಆನ್ಲೈನಲ್ಲಿ ನೋಡಿದ್ದಾರೆ ಸ್ನೇಹಿತರೆ. ಈ ಮಿಷನನ್ನು ಪೂರಾ ಇದು ಬರೀ ಟಾಪ್ದು ಪ್ರೈಸ್. ನಾವು ಪೂರಾ ಸೆಟ್ ಏನಿದಿಲ್ಲ, ಇದು 7500 ಇದೆ ಸ್ನೇಹಿತರೆ. ಇದು 7000ದಲ್ಲಿ ಕೊಡ್ತಾ ಇದ್ದೀನಿ ಇದು ಮಿಷನನ್ನು. ಈ ಥರ ಈ ಬಾಕ್ಸಲ್ಲಿ ಇದೆಲ್ಲ ಸ್ನೇಹಿತರೆ, ಈ ಥರ ಎಲ್ಲ ಇರುತ್ತೆ. ಇದು ಮಿಷನನ್ನು ಬಂದ್ಬಿಟ್ಟು ಓಪನ್ ಮಾಡಿದ್ದೀನಿ ಸ್ನೇಹಿತರೆ, ತೋರಿಸ್ತೀನಿ ನೋಡಿ. ಓಪನ್ ಮಾಡಿರೋದು ಮಿಷನ್ ಈ ಥರ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ಇರುತ್ತೆ. ಕಂಪ್ನಿದು ಇದಕ್ಕೆಲ್ಲ ಸ್ಟಿಕರ್ ಇರುತ್ತೆ, ಲೋಗೋ ಈ ಥರ ಎಲ್ಲ ಇರುತ್ತೆ. ಇದಕ್ಕೆ ಇಲ್ಲಿ ಪಂಚ್ ಇರುತ್ತೆ ನೋಡಿ ಸ್ನೇಹಿತರೆ. ಇದಕ್ಕೆ ಉಷಾ ಟೇಲರ್ ಪ್ರೋ ಅಂತ ಹೇಳ್ಬಿಟ್ಟು ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಇದು ಉಷಾ ಟೇಲರ್ ಪ್ರೋ ಅಂದ್ಬಿಟ್ಟು ಈ ಥರ ಕಂಪ್ಲೀಟಾಗಿ ಈ ಥರ ಹೊಸ ನ್ಯೂ ಮಾಡೆಲ್ ಇರೋದು ಮಿಷನ್ ಇದು. ಇದೆಲ್ಲ ಪೂರಾ ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಯಾರಾದರೂ ಮನೆಯಲ್ಲಿ ಫಿಟ್ಟಿಂಗ್ ಮಾಡ್ಕೊಳ್ಳೋರು ಇದ್ದರೂ ಕೂಡ ಫಿಟ್ಟಿಂಗ್ ಮಾಡ್ಕೊಳ್ಳಿ ಸ್ನೇಹಿತರೆ. ತೋರಿಸ್ತೀನಿ. ಇದ್ರ ಸ್ಟ್ಯಾಂಡ್ ಬಂದ್ಬಿಟ್ಟು ಸ್ಟ್ಯಾಂಡ್ ಈ ಥರ ಇರುತ್ತೆ. ಇದು ಬಾಕ್ಸಲ್ಲಿ ಇದೆ ಸ್ಟ್ಯಾಂಡ್ ಕೂಡ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ. ಇದು ನೋಡಿ ಸ್ನೇಹಿತರೆ, ಇದು ಸ್ಟ್ಯಾಂಡ್, ಇದು ಉಷಾ ಟೇಲರ್ ಪ್ರೋದು ಇದು ಸ್ಟ್ಯಾಂಡ್ ಇದು. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಬಾಕ್ಸ್, ಇದು ಈ ಥರ ಎಲ್ಲ ಪ್ಯಾಕಿಂಗ್ ಇರುತ್ತೆ ಸ್ನೇಹಿತರೆ, ಕಂಪ್ನಿ ಪ್ಯಾಕಿಂಗು. ನೋಡಿ ಸ್ನೇಹಿತರೆ, ಈ ಥರ ಇದು ಫುಲ್ ಕಂಪ್ಲೀಟ್ ಸ್ಟ್ಯಾಂಡ್ ಇರುತ್ತೆ. ಇದು ಸ್ಟ್ಯಾಂಡ್ ಬಂದ್ಬಿಟ್ಟು ಸೀಟ್ ಮೆಟಲ್ ಇರುತ್ತೆ. ಇದು ಕೂಡ ಹೆವಿ ಇರುತ್ತೆ. ಈ ಥರ ಎಲ್ಲ ಇರುತ್ತೆ ಸ್ನೇಹಿತರೆ ಪ್ಯಾಕಿಂಗು. ಈ ಥರ ಕಂಪ್ಲೀಟ್ ವೀಲ್ ಗೀಲ್ ಎಲ್ಲ ಇದರಲ್ಲೇ ಇರುತ್ತೆ ಸ್ನೇಹಿತರೆ. ಇದೇನಿದೆ ಇದೆಲ್ಲ ಸ್ನೇಹಿತರೆ, ಇದು ಮೇಲ್ಗಡೆದು ಟೇಬಲ್ ಅಂತೀವಿ. ಇದು ಕೂಡ ಇದೆಲ್ಲ ಟೇಬಲ್ ಎಲ್ಲ ಕಂಪ್ನಿದು ಟೇಬಲ್ ಇರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ಟೇಬಲ್ ಇರುತ್ತೆ. ಕಂಪ್ಲೀಟಾಗಿ ಇದು ರೆಡಿ ಮಾಡೋದನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಮನೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಸ್ಟ್ಯಾಂಡ್ ಓಪನ್ ಮಾಡೋದನ್ನು ತೋರಿಸ್ತೀನಿ ನಿಮಗೂ ಕೂಡ. ಸ್ಟ್ಯಾಂಡ್ ಈ ಥರ ಓಪನ್ ಮಾಡಬೇಕು. ಈ ಥರ ಕವರ್ ಇರುತ್ತೆ ಸ್ನೇಹಿತರೆ. ಈ ಥರ ಕವರ್ ಎಲ್ಲ ಓಪನ್ ಮಾಡ್ಕೋಬೇಕು. ಇದೆಲ್ಲ ಉಷಾ ಅಂತ ಹೇಳ್ಬಿಟ್ಟು ಇದಕ್ಕೆ ಹೆಸರು ಇರುತ್ತೆ. ಇದು ಸ್ಟ್ಯಾಂಡ್ ಮೇಲೆ ಈ ಥರ ಇವಕ್ಕೆಲ್ಲ ಪ್ಯಾಕಿಂಗ್ ಇರೋ ಸ್ನೇಹಿತರೆ. ಈ ಥರ ಪ್ಯಾಕಿಂಗ್ ಎಲ್ಲ ಕಟ್ ಮಾಡಬೇಕು. ಇದು ಬಂದ್ಬಿಟ್ಟು ಸೀಟ್ ಮೆಟಲ್ ಸ್ನೇಹಿತರೆ. ಇದು ಸ್ಟ್ಯಾಂಡ್ ಇರ್ತೀರ ಫುಲ್ ಹೆವಿಯಾಗಿ ಇರುತ್ತೆ. ಇದೇನು ಡ್ಯಾಮೇಜ್ ಆಗಲ್ಲ, ಏನು ಬೇಕಾದಂಗೆ ಯೂಸ್ ಇರುತ್ತೆ. ಇದು ಫೈಡಲ್ ಇದೆ ಸ್ನೇಹಿತರೆ. ವೀಲ್ ಇದೆ, ಫಿಟ್ಟಿಂಗ್ ಮಾಡೋದು ತೋರಿಸ್ತೀನಿ ನೋಡಿ.
ಉಷಾ ಅಂತ ಹೇಳ್ಬಿಟ್ಟು ಪ್ಲೇಟ್ ಮೇಲೆ ಹೆಸರಿರುತ್ತೆ ನೋಡಿ ಸ್ನೇಹಿತರೆ. ಉಷಾ ಅಂತ ಕಾಣಿಸ್ತಿದೆ ಅಲ್ಲ, ಇದು ಉಷಾ ಅಂತ ಹೇಳ್ಬಿಟ್ಟು. ಇದರ ಒಳಗಡೆ ಎಲ್ಲ ಸೇರ್ ಇರ್ತಾವೆ ಸ್ನೇಹಿತರೆ, ಸ್ಟ್ಯಾಂಡ್ ಎಲ್ಲ ಇದ್ರ ಒಳಗಡೆ ಇರುತ್ತೆ. ಸ್ನೇಹಿತರೆ ಇದರೊಳಗೆ 2 ಕಿಟ್ ಇದೆ. ಇವುಗಳಲ್ಲಿ ಎಲ್ಲವೂ ಕೂಡ ಈ ಥರ ಚಡ್ಡಿ ಎಲ್ಲ ಇದಕ್ಕೂ ಕೂಡ ಪ್ಲೇಟ್ ಮೇಲೆ ಹೆಸರಿದೆ ನೋಡಿ ಸ್ನೇಹಿತರೆ, ಉಷಾ ಅಂತ ಹೇಳ್ಬಿಟ್ಟು. ಇದರಲ್ಲಿ ಸ್ಕ್ರೂ ಇದಾವೆ ಸ್ನೇಹಿತರೆ, ಸ್ಕ್ರೂ ಅನ್ನ ತೋರಿಸ್ತೀನಿ. ಇದು ಕೂಡ ಬೇರಿಂಗ್ ಇದೆ ನೋಡಿ ಸ್ನೇಹಿತರೆ. ಇದರಲ್ಲಿ ಬೇರಿಂಗ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ ಈ ತರ. ಇದ್ರ ಬಂದ್ಬಿಟ್ಟು ಸ್ಟ್ಯಾಂಡ್ ಇದೆ. ಇದೇನಿದೆಯಲ್ಲ ಸ್ನೇಹಿತರೆ, ಇದು ಸ್ಟ್ಯಾಂಡ್ ಇದೆ, ಕಾಣುತ್ತಾ ಇದೆಯಲ್ಲ. ಫಸ್ಟಿಗೆ ಬಂದ್ಬಿಟ್ಟು ಈ ತರ ಇಟ್ಕೋಬೇಕು ಸ್ಟ್ಯಾಂಡ್ ಅನ್ನು. ಆ ನಂತರ ಏನಿದೆಯಲ್ಲ ಸ್ನೇಹಿತರೆ, ಫಸ್ಟ್ ಕಡೆ ತಳಗಡೆ ಫಿಟ್ಟಿಂಗ್ ಮಾಡ್ಕೋಬೇಕು. ಈ ತರ ಒಂದ್ ನಟ್ ಇದೆ ಕಾಣಿಸ್ತಿದೆಯಲ್ಲ, ಈ ತರ ನಟ್ ತಗೊಂಡ್ಬಿಟ್ಟು ಈ ತರ ನಟ್ ಅನ್ನ ಫಿಟ್ ಮಾಡ್ಕೋಬೇಕು. ಈ ತರ 2 ನಟ್ಗಳು ಇರ್ತವೆ ಸ್ನೇಹಿತರೆ. ಈ ತರ ನಟ್ಟಿಗೆ ಏನಿದೆ ಫಿಟ್ ಮಾಡ್ಕೋಬೇಕು. ಆ ನಂತರ ಇದೊಂದು ಹಾಕಿದ ತಕ್ಷಣ ನೆಕ್ಸ್ಟ್ ಈ ತರ ಹಾಕೋಬೇಕು. ಇದು ಗಾಲಿಗೆ ವೀಲಿಗೆ ಇರುತ್ತೆ, ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ ಹೋಲ್, ಈ ತರ. ಇದಕ್ಕೂ ಕೂಡ 2 ಹೋಲ್ ಇರ್ತವೆ ತಳಗಡೆ. ಅದಕ್ಕೂ ಕೂಡ ಸೇಮ್ ಆಗಿರೋ ನಟ್ ಬೋಲ್ಟೇ ಬರುತ್ತೆ. ಈ ತರ ನಟ್ಟನ್ನ ಜಾಸ್ತಿ ಟೈಟ್ ಮಾಡೋದಿಲ್ಲ. ಫಸ್ಟಿಗೆ ಏನಿರುತ್ತಲ್ಲ ಸ್ನೇಹಿತರೆ, ಸ್ವಲ್ಪ ಲೂಸ್ ಆಗಿ ಫಿಟ್ಟಿಂಗ್ ಇಟ್ಕೋಬೇಕು. ಆ ನಂತರ ಫಿಟ್ಟಿಂಗ್ ನಾವು ಎಲ್ಲ ಕರೆಕ್ಟ್ ಆಗಿ ಮಾಡಿದ ನಂತರ ಫುಲ್ ಟೈಟ್ ಮಾಡ್ಕೋಬೇಕು. ಇದೇನಿದಿಲ್ಲ ಉಷಾ ಅನ್ನೋದೇನಿದಿಲ್ಲ ಕರೆಕ್ಟ್ ಆಗಿ ಹೆಸರು ಬರ್ಬೇಕು ಸ್ನೇಹಿತರೆ. ಇದು ಕೂಡ ನಟ್ ಇರುತ್ತೆ ಈ ತರ. ಇದು ಸೈಡಿಂಗ್ ನಟ್ ಹಾಕ್ಬೇಕು. ಇದಕ್ಕೂ 2 ನಟ್ ಇರ್ತಾವೆ ಸ್ನೇಹಿತರೆ. ಇವಾಗ ಏನಿದೆಯಲ್ಲ ಎಲ್ಲ ಫುಲ್ ಟೈಟ್ ಮಾಡ್ಕೋಬೇಕು ಸ್ನೇಹಿತರೆ. ಇದಕ್ಕೆ ಸೈಜ್ ಬಂದ್ಬಿಟ್ಟು 12 ಮತ್ತೆ 13 ನಂಬರ್ ಬರುತ್ತೆ ಇದು ಪಾನ. ಇದಕ್ಕೇನಿದಿಲ್ಲ 13 ನಂಬರ್ ಯೂಸ್ ಆಗುತ್ತೆ. 13 ನಂಬರ್ ಪಾನ ತಗೊಂಡ್ಬಿಟ್ಟು ಈ ತರ ಟೈಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ರಿಂಗ್ ಪಾನ ಇದ್ರೆ ರಿಂಗ್ ಪಾನ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಈ ತರ ಪಟ್ಟಿ ಪಾನ ಇದ್ರೂ ಕೂಡ ಯೂಸ್ ಮಾಡ್ಕೋಬಹುದು. ಎರಡೂ ಕೂಡ ನಡೆಯುತ್ತೆ ಸ್ನೇಹಿತರೆ.
ಈ ತರ ಫುಲ್ ಟೈಟ್ ಮಾಡ್ಕೋಬೇಕು. ಇದಕ್ಕೂ ಕೂಡ ಫುಲ್ ಟೈಟ್ ಮಾಡ್ಕೋಬೇಕು ಈ ತರ. ಇರುತ್ತೆ ಸ್ನೇಹಿತರೆ, ಇದಕ್ಕೂ ಕೂಡ ಫಿಟ್ ಅನ್ನ ಫುಲ್ ಟೈಟ್ ಆಗಿ ಮಾಡಬೇಕು. ಇದು ಇಷ್ಟೆಲ್ಲ ಆದ್ಮೇಲೆ ಬೇಕಂದ್ರೆ ಈ ತರ ಬೆಂಡ್ ಮಾಡ್ಬಿಟ್ರೆ ಸಾಕು, ಸೀದಾ ಆಗುತ್ತೆ. ಈ ತರ ಕರೆಕ್ಟ್ ಆಗಿ ಕುಂಟಾಡುತ್ತೆ, ಏನು ಅಳಗಾಡೋದಿಲ್ಲ, ಏನಿಲ್ಲ. ನೋಡಿ ಸ್ನೇಹಿತರೆ, ಏನು ಟೈಟ್ ಆಗಿ ಕರೆಕ್ಟ್ ಆಗಿ ಆಯ್ತು. ಇವಾಗ ಏನಿದೆಲ್ಲ ವೀಲ್ ಕೂಡಿಸ್ಕೋಬೇಕು. ಇದ್ರ ವೀಲ್ ಬಂದ್ಬಿಟ್ಟು ಈ ಕಡೆ ಸೈಡಿಗೆ ಅದು ಬೇರಿಂಗ್ ಚಡಿ ಹಾಕೋದು. ಈ ತರ ಏನಿದೆಯಲ್ಲ ಈ ತರ ನಟ್ ಬೋಲ್ಟ್ ಇರುತ್ತೆ, ಇದು ವೀಲಿಗೆ ಹಾಕೋದು ಸ್ನೇಹಿತರೆ. ಇದು ವೈಸರ್ ಇರೋದು ಏನಿದೆಯಲ್ಲ ಹೊರಗಡೆ ಮಾಡಬೇಕು. ಈ ತರ ಕಾಣಿಸ್ತಿದೆಯಲ್ಲ, ಇದು ವೈಸರ್ ಇರೋದು ಈ ಕಡೆ ಹೊರಗಡೆ ಹಾಕೋದು. ಇದೇನಿದೆ ಇಷ್ಟು ಟೈಟ್ ಮಾಡೋದು. ಈ ಕಡೆ ಇದೆಲ್ಲ ನಟ್ ಅನ್ನ ಟೈಟ್ ಮಾಡ್ಕೋಬಹುದು. ಇದಕ್ಕೂ ಕೂಡ ಪಾನ ಇದ್ರೆ ಪಾನಲ್ಲೇ ಯೂಸ್ ಮಾಡಬಹುದು ಸ್ನೇಹಿತರೆ, ಇಲ್ಲ ಪಕ್ಕಡ ಇದ್ರೆ ಪಕ್ಕಡಲ್ಲೇ ಯೂಸ್ ಮಾಡ್ಕೋಬಹುದು. ಆ ನಂತರ ಇದು ಏನಿದೆಲ್ಲ ಸ್ನೇಹಿತರೆ, ಈ ಹೋಲ್ ಅಲ್ಲಿ ಇದು ರಾಡ್ ಹಾಕಿರ್ತೀವಲ್ಲ ಅದ್ರೊಳಗಡೆ ಹೋಗ್ಬೇಕು. ಈ ತರ ನಟ್ ಏನಿದೆಲ್ಲ ಈ ತರ ಟೈಟ್ ಮಾಡ್ಕೋಬೇಕು. ಈ ತರ ಪಾನದಿಂದ ಟೈಟ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ನೋಡಿ ಸ್ನೇಹಿತರೆ, ಇದೆಲ್ಲ ಫಿಟ್ಟಿಂಗ್ ಆದ ನಂತರ ಏನಿದೆಲ್ಲ ಈ ತರ ಫುಲ್ ಫ್ರೀ ಆಗಿ ಬರುತ್ತೆ. ಕಾಲಿಗೇನು ಪ್ರೆಷರ್ ಅನ್ಸೋದಿಲ್ಲ, ಏನೋ ಆವಾಜ್ ಕೂಡ ಇರೋದಿಲ್ಲ. ಈ ತರ ಫುಲ್ ಫ್ರೀ ಆಗಿ ಇರುತ್ತೆ ನೋಡಿ ಸ್ನೇಹಿತರೆ. ಇವಾಗ ಏನಿದೆಯಲ್ಲ ಇದಕ್ಕೆ ಡ್ರಾವ್ ಮತ್ತು ಟೇಬಲ್ ಹಚ್ಚೋದನ್ನು ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಸ್ನೇಹಿತರೆ, ಇದಕ್ಕೆ ಟೇಬಲ್ಗೆ ಡ್ರಾವ್ ಹಚ್ಚೋದನ್ನು ತೋರಿಸ್ತೀನಿ. ಡ್ರಾವ್ ಈ ತರ ಹಚ್ಚಬೇಕಂತ. ಇದೇನಿರುತ್ತಲ್ಲ ಸ್ನೇಹಿತರೆ, ಇವೆರಡು ಬಟನ್ ಏನಿರ್ತಾವಲ್ಲ ಇದು ಹಿಂದ್ಗಡೆ ಹಾಕ್ಬೇಕು. ಈ ತರ ಹಾಕೋಬೇಕು. ಬ್ಯಾಕ್ ಇವೆರಡು ಪಟ್ಟಿ ಇರ್ತಾವೆ, ಈ ತರ ಹಾಕೋಬೇಕು. ನಿಮ್ಮ ಹತ್ರ ಮಳೆ ಇದ್ರೆ ಮಳೆ, ಇಲ್ಲ ಸ್ಕ್ರೂ ಇರ್ತಾವೆ, ಸ್ಕ್ರೂ ಇಂದ ಟೈಟ್ ಮಾಡ್ಕೋಬೇಕು. ಈ ತರ ಪಟ್ಟಿ ಏನಿರುತ್ತಲ್ಲ ಈ ತರ ಪಟ್ಟಿ ಈ ತರ ಹಚ್ಕೋಬೇಕು. ಎರಡು ಕಡೆ ಈ ತರ ಲಾಕ್ ಆಗುತ್ತೆ ಸ್ನೇಹಿತರೆ.
ಸೆಂಟರ್ದಲ್ಲಿ ಒಂದು ಹಾಕಿಬಿಟ್ರೆ ಲಾಕ್ ಆಗ್ಬಿಡುತ್ತೆ ಅದು ಮುಂದ್ಕೋಬೋದು. ಇಷ್ಟೆಲ್ಲ ಸ್ನೇಹಿತರೆ ಅದಕ್ಕೆ ಮಿಷನ್ಗೆ ಆಯಿಲ್ ಬಿಟ್ಟು ಇರೋದು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಇದಕ್ಕೆ ಕಂಪ್ನಿದೇ ಇರುತ್ತೆ ಸ್ನೇಹಿತರೆ. ಈ ತರ ತಳಗಡೆ ಹಾಕ್ಬೇಕು. ಈ ತರ ಫಿಟ್ಟಿಂಗ್ ಮಾಡ್ಕೋಬೇಕು ನೋಡಿ ಒಳಗಡೆ. ಇಷ್ಟೆಲ್ಲ ಆದ ನಂತರ ಏನ್ ಮಾಡ್ಬೇಕು, ಇವಾಗ ಮಿಷನ್ ಹಾಕ್ಬೇಕು ಸ್ನೇಹಿತರೆ. ಇದೇನಿದೆಲ್ಲ ಮಿಷನ್ ಕೆಳಗಡೆ ಇವೆರಡು ಲಾಕ್ ಇರ್ತವೆ, ನಟ್. ಈ ತರ ನಟ್ ಅನ್ನ ತೆಗಿಬೇಕು. ಸ್ಕ್ರೂ ಡ್ರೈವರ್ ಇದ್ರೆ ಸ್ಕ್ರೂ ಡ್ರೈವರ್ ಇಂದ ಲೂಸ್ ಮಾಡ್ಕೋಬೇಕು, ನಟ್ಟಿಂದ ಲೂಸ್ ಮಾಡ್ಕೋಬೇಕು. ಇಷ್ಟು ಹಾಕಿದ ನಂತರ ಏನ್ ಮಾಡ್ಬೇಕು, ಇವಾಗ ಬೆಲ್ಟ್ ಹಾಕ್ಬೇಕು ಸ್ನೇಹಿತರೆ. ಈ ತರ ತಳಗಿನ ಗಾಲಿಗೆ ಮೇಲ್ಗಡೆ ಗಾಲಿಗೆ ಕರೆಕ್ಟ್ ಆಗಿರ್ಬೇಕು ಬೆಲ್ಟ್. ಇವಾಗ ಬೆಲ್ಟ್ ಹಾಕೋದು ತೋರಿಸ್ತೀನಿ ನೋಡಿ. ಈ ತರ ಲೆದರ್ ಬೆಲ್ಟ್ ಇರುತ್ತೆ. ಇದಕ್ಕೆ ಒಂದು ಸಣ್ಣದೊಂದು ಹೋಲ್ ಹಾಕೋಬೇಕು. ಈ ತರ ಹೋಲ್ ಹಾಕಿದ ನಂತರ ಏನಿದೆ, ಇದು ಎರಡು ಮಧ್ಯದಲ್ಲಿ ಬರಬೇಕು. ಇವೆರಡು ಹೋಲಲ್ಲಿ ಈ ತರ ಏನಿದೆ, ಈ
ಇದಕ್ಕೆ ಕೆಳಗಡೆ ಸ್ಕ್ರೂ ಇರ್ತವೆ. ನೋಡಿ ಸ್ನೇಹಿತರೆ, ಕಂಪ್ಲೀಟಾಗಿ ಮಿಷನ್ ರೆಡಿ ಮಾಡಿದೆ ನೋಡಿ ಸ್ನೇಹಿತರೆ. ಇವೆರಡು ಆರ್ಡರ್ ಬಂದಿರುವಂಥ ಮಿಷನ್ ಅಂತ ಹೇಳಿದ್ರೆ, ಎರಡು ಮಿಷನ್ ಕೂಡ ರೆಡಿಯಾಗಿದೆ ಇವಾಗ. ಹಾಗಾಗಿ ಇದು ಎರಡು ಮಿಷನ್ ಫಿಟ್ಟಿಂಗ್ ಮಾಡಿರೋದು ತೋರಿಸ್ತಾ ಇದ್ದೀನಿ ಕಸ್ಟಮರಿಗೂ ಕೂಡ. ಯಾರಿಗಾದರೂ ಮಿಷನ್ ಬೇಕಾದರೆ ಫೋನ್ ಮಾಡಿ ಸ್ನೇಹಿತರೆ. ನಮ್ಮ ಹತ್ರ ಆಲ್ ಟೈಪ್ ಸಿವಿಂಗ್ ಮಿಷನ್ ಕೂಡ ಅವೈಲೇಬಲ್ ಇರ್ತವೆ. ಎನಿ ಟೈಮ್ ನಮ್ಮ ಹತ್ರ ಅವೈಲೇಬಲ್ ಇರ್ತವೆ ಸ್ನೇಹಿತರೆ. EMI ಫೆಸಿಲಿಟಿ ಕೂಡ ಇರುತ್ತೆ. ನೀವು ಡೌಟ್ಸ್ ಇದ್ದರೂ ಕೂಡ ಫೋನ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.